ಮೇಲೆ ಮತ್ತೆ ದಾಳಿ ಎಚ್ಚರಿಕೆಯನ್ನು ನೀಡಿದೆ ಇರಾನ್. ಟೆಲ್ ಅವೀವ್ ಮೇಲೆ ದಾಳಿ ಮಾಡುವಂಥ ಎಚ್ಚರಿಕೆಯನ್ನು ರವಾನೆ ಮಾಡಿದೆ. ಇರಾನ್ ದೇಶದ ಜ್ವಾಲೆಯಲ್ಲಿ ಮುಳುಗಿ ಹೋಗಿದೆ. ಇರಾನ್ ದೇಶದ ಸರ್ವೋಚ್ಚ ನಾಯಕ ಖಮೇನಿ ಕೂಡ ಆ ದ್ವೇಷದ ಜ್ವಾಲೆಯಲ್ಲಿ ಕೊತ ಕೊತ ಅಂತ ಕುದಿತಾ ಇದ್ದಾರೆ. ಅಜ್ಞಾತ ಸ್ಥಳದಲ್ಲಿರುವಂಥ ಖಮೇನಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧದ ದಾಳಿಯ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ. ಇರಾನ್ನ ಟೆಹರಾನ್ ಮೇಲೆ ದಾಳಿ ಹಿನ್ನೆಲೆ ಇಸ್ರೇಲ್ಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ದಾಳಿಗೆ ಪ್ರತಿ ದಾಳಿ ಅವಶ್ಯಕವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಾಳಿಗೆ ಪ್ರತಿ ದಾಳಿ ಖಂಡಿತವಾಗೂ ನಡೆಯುತ್ತೆ ಅಂತ. ಅದು ಕೂಡ ಟೆಲ್ ಅವೀವ್ ನಗರದ ಮೇಲೆಯೇ ಅತ್ಯಂತ ಹೆಚ್ಚು ದಾಳಿ ನಡೆದು ಹೋಗಿದೆ. ಟೆಲ್ ಅವೀವ್ ನಗರ ಹೇಗಾಗಿದೆ ಅಂತ ಹೇಳಿದರೆ, ನಮ್ಮ ಭಾರತದಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ಆಕಾಶದ ತುಂಬೆಲ್ಲವೂ ಕೂಡ ಪಟಾಕಿಗಳು ಹೇಗೆ ಗೋಚರಿಸುತ್ತೋ ಹಾಗೆ ಟೆಲ್ ಅವೀವ್ ನಗರದಲ್ಲಿಯೂ ಕೂಡ ದೀಪಾವಳಿಯ ರೀತಿಯಲ್ಲಿಯೇ ಕ್ಷಿಪಣಿಗಳು, ಡ್ರೋನ್ ಅಟ್ಯಾಕ್ಗಳು ಆಕಾಶದಲ್ಲಿ ಕಾಣಸಿಗ್ತಾ ಇದ್ದಾವೆ. ನಾವಿಲ್ಲಿ ಪಟಾಕಿ ಹೊಡೆದ್ರೆ ಅಲ್ಲಿ ಅವರು ಮಿಸೈಲ್ಗಳನ್ನೇ ಪ್ರಯೋಗ ಮಾಡ್ತಾ ಇದ್ದಾರೆ. ಇದರಿಂದ ಬಹಳ ದೊಡ್ಡ ನಷ್ಟವನ್ನು ಟೆಲ್ ಅವೀವ್ ನಗರ ಅನುಭವಿಸ್ತಾ ಇದೆ. ಮತ್ತೊಂದು ಕಡೆ ಟೆಹರಾನ್ ಮೇಲೆ ಕೂಡ ದಾಳಿ ಆಗಿದೆ. ಹೀಗಾಗಿ ಇರಾನ್ನ ಟೆಹರಾನ್ ಮೇಲೆ ದಾಳಿ ಮಾಡಿದ್ದೀರಲ್ಲ, ನಾವು ಟೆಲ್ ಅವೀವ್ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿ ಇರಾನ್ ಮತ್ತೊಮ್ಮೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದೆ.